ಏನಮ್ಮ ಇದು ಫುಲ್ ಚಾಕ್ಲೇಟ್ ಜೊತೆ ಆಟ ಆಡ್ತಿದ್ಯಾ? ಏನಪ್ಪ ಈ ಚಾಕ್ಲೇಟ್ ನಾನು ಮೇಲೆ ಎಸಿತೀನಿ, ನೀವು ಕ್ಯಾಚ್ ಹಿಡಿತೀರಾ? ಯಾರು ಚಾಕ್ಲೇಟ್ ಅನ್ನ ಕ್ಯಾಚ್ ಹಿಡಿತಾರೋ ಆ ಚಾಕ್ಲೇಟ್ ಅವ್ರಿಗೆ. ಓಕೆ ರೆಡಿ? 1 2 3. ನಾನೇ ಹಿಡ್ದೆ. ಫಸ್ಟ್ ಟೈಮ್ ಕಣಮ್ಮ, ಜೀವನದಲ್ಲಿ ಫಸ್ಟ್ ಟೈಮ್ ಕಣಮ್ಮ ನಾನು ಇದ್ರಿಗೆ ಸೋತಿದ್ದು. ಬಿಟ್ಟು ಅನ್ನಿಪ್ಪ, ಗಂಡ ಹೆಂಡತಿ ಮಧ್ಯೆ ಸೋಲು ಗೆಲ್ವಿನ ಮಾತು ಎಲ್ಲಿ ಬರುತ್ತೆ? ಗಂಡ ಸೋತ್ರೆ ಗೆದ್ದ ಅಂತಾನೆ ಅರ್ಥ. ನಿಮ್ಮನ್ ಬಿಟ್ಟು ನಾನು ಯಾವತ್ತಾದ್ರೂ ತಿಂದಿದ್ದೀನಾ? ನಿಮ್ಗೊಂದು ವಿಷಯ ಗೊತ್ತಾ? ಏನಮ್ಮ? ನಿಮ್ಮನ್ ಬಿಟ್ಟು ನಾನು ಈ ಜೀವನದಲ್ಲಿ ಬೇರೆ ಯಾರನ್ನೂ ಪ್ರೀತಿಸಿಲ್ಲ. ಇದು 7 ಜನುಮದ ಲವ್. ಆಗಿಂದ ನೀನೇ ನನ್ನ ಡೌ. ಮೋಡಿ ನಮ್ಮ ಜೋಡಿ. ಇದು 7 ಜನುಮದ ಲವ್. ಇದು 14 ಜನುಮದ ಲವ್. ಇಲ್ಲ, ಇದು 54 ಜನುಮದ ಲವ್. 74 ಜನುಮದ ಲವ್. ಇದು 94 ಜನುಮದ ಲವ್. ಸ್ಟಾಪ್ ದಿಸ್ ನಾನ್ಸೆನ್ಸ್. ಮನೆಗೆ ಯಾರು ಇಲ್ಲ ಅಂದ್ರೆ ನೀವ್ ಆಡಿದ್ದೆ ಆಟ. ಕರೆಯ ನಿಮ್ಮಣ್ಣನ. ಅಣ್ಣಯ್ಯ ಸ್ವಲ್ಪ ಬರ್ತೀಯಾ? ಜಾಜತ್ಗೆ ನೀನ್ ಬೇಕಂತೆ. ಅವ್ರಿಗೋಸ್ಕರ ನನ್ನ ಜೀವನನ್ನೇ ಮುಡಿಪಾಗಿಟ್ಟಿದ್ದೀನಿ. ಎಷ್ಟು ಬೇಕಂತೆ, ಯಾವಾಗ ಬೇಕಂತೆ, ಎಲ್ಲಿ ಬೇಕಂತೆ? ಹಾಬಿ, ನಾನು ನೀವು ಒಟ್ಟಿಗೆ ಮ್ಯಾರೇಜ್ ಫಂಕ್ಷನ್ ಹೋಗ್ಬೇಕಾಗತ್ತೆ. ಅವ್ರ ಇನ್ವಿಟೇಷನ್ ಕೊಡುವಾಗ್ಲೇ ನನಗೆ ಗೊತ್ತಿತ್ತು ದಂಪತಿಗಳಿಬ್ರು ಒಟ್ಟಿಗೆ ಹೋಗ್ಬೇಕು ಅಂತ. ಹೀಗೆ ಹೋಗಿ ರೆಡಿಯಾಗಿ ಬರ್ಲಾ? ಯಾವ ಡ್ರೆಸ್ ಹಾಕೊಳ್ಳಿ? ನೆಟ್ ಬನಿಯನು ಪಟಪಟಿ ಚಡ್ಡಿ, ಅದ್ರ ಮೇಲೆ ಏನ್ ಬೇಕಾದ್ರೂ ಹಾಕೊಳ್ಳಿ. ಹೀಗೆ ಹೋಗಿ ರೆಡಿಯಾಗಿ ಬರ್ಲಾ? ಹಾಬಿ, ನೀವ್ ರೆಡಿ ಆಗೋದಕ್ಕಿಂತ ಮುಂಚೆ ನಾನ್ ರೆಡಿ ಆಗ್ಬೇಕು. ಮೊದಲನೇ ಸಲ ನಿಮ್ ಜೊತೆ ಫಂಕ್ಷನ್ ಬರ್ತಾ ಇದೀನಿ. ಬ್ಯೂಟಿ ಪಾರ್ಲರ್ಗೆ ಹೋಗೋದ್ ಬೇಡ್ವಾ? 3,000 ರೂಪಾಯಿ ಕೊಡಿ, ಪಾರ್ಲರ್ ಇಂದಾನೆ ಫೋನ್ ಮಾಡ್ತೀನಿ, ನೀವ್ ಅಲ್ಲಿಗೆ ಬಂದ್ಬಿಡಿ. ಕಾಯ್ತಾ ಇರ್ತೀನಿ, ಬೇಗ ಫೋನ್ ಮಾಡಿ. ಡೋಂಟ್ ವರಿ ಹಬಿ, ಬೈ ಚಾನ್ಸ್ ಮದ್ವೆಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷ ಅವ್ರ ಮಗು ನಾಮಕರಣಕ್ಕೆ ಹೋದ್ರಾಯ್ತು ಬಿಡಿ. ಅದು ಸರಿ ಅನ್ನಿ. ಅಣ್ಣಯ್ಯ, ನಿನ್ನ ಹತ್ರ 3,000 ಪೀಕ್ಸೋಗೋಸ್ಕರ ಜಾಜತ್ಗೆ ಈ ತರ ನಾಟಕ ಆಡಿದ್ದು. ನಮ್ಮ ಜಾಜತ್ಗೆ ನಿಮ್ಮನ್ ಜೊತೆಗೆ ಹಾಕೊಂಡು ಮದುವೆ ಸಮಾರಂಭಕ್ಕ ಕನಸು ಕಾಣಕ್ ಹೋಗಬೇಡಿ. ಈ ಚಾಕ್ಲೇಟ್ ನ ಕಾಗೆ ಎಂಜಲ್ ಮಾಡ್ಕೊಡ್ತೀನಿ, ಇಬ್ರು ಒಟ್ಟಿಗೆ ತಿನ್ನೋಣ. ನಮ್ಮ ಫುಲ್ ಮದುವೆ ಆಗಿ ಮೊದಲನೇ ದಿನ ನೀನ್ ಕಾಗೆ ಎಂಜ್ ಮಾಡ್ಕೊಟ್ಟಿದ್ದು ಮಾಡ್ಕೊಟ್ಟ ಇಲ್ಲ. ನಡಿ ಹೋಗ್ತೀನಿ ನೋಡ. ಇದು 14 ಜನುಮದ ಲವ್. ಪಾಂಡುರಂಗ ಗಂಡುಗಲಿ. ನನ್ನ ಹೆಸರಿಗೆ ಲಂಗ ತೋರ್ಸಿದ ಮೇಲೆ ಇನ್ನು ಗುಂಡುಗುಲಿ ಅಂತ ಏನು ಬಂತು? ಅದು ಏನು ಅಂತ ಹೇಳಿ. ಒಳ್ಳೆ ಗೂಬೆ ಮಲಿತಲ್ಲ, ಕಣ್ಣು ಪಿಳಿ ಪಿಳಿ ಅಂತ ಬಿಟ್ಕೊಂಡು ಕೂತಿದ್ದೀಯಲ್ಲ, ಅಂಥದ್ದು ಏನಾಯ್ತು? ನಿಮ್ಮ ಸೊಸೆ ಮದುವೆ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಹತ್ರ 3,000 ರೂಪಾಯಿ ಪೀಕ್ಸ್ಕೊಂಡು ಆಮೇಲೆ ಒಬ್ಬರೇ ಹೋಗಿದ್ದಾರೆ. ಇದೇನು ಹೊಸ ವಿಷಯನೇನು? ನಿನ್ನ ಹೆಂಡತಿ ಗಿಲೀಟ್ ಮಾತುಗಳನ್ನ ನಂಬ್ಕೊಂಡು ದುಡ್ಡು ಕೊಡ್ತೀಯಲ್ಲ, ನಿನಗೆ ಬುದ್ಧಿ ಇದೆಯೇನು? ಅನುಭವಿಸು. ಪ್ರೀತಿನೇ ಸಿಗ್ತಾ ಇಲ್ಲ ಅಂತವ್ರನ್ನೇನ್ರಿ ನನಗೆ ಕಟ್ಟೋದು? ಇದನ್ನೆಲ್ಲ ನೋಡ್ಕೊಂಡು ನೀವು ಇದ್ದೀರಲ್ಲ, ನೀವು ಎಂತ ಗಟ್ಟಿ ಪಿಂಡ ಇರಬೇಕು. ನಾಳೆ ನಿನ್ನ ಸಂಸಾರ ಸಲ ಹೋಗಬಹುದು ಅಂತ ಇದ್ದೀನಪ್ಪ. ನೀವು ಇರ್ತೀರಿ, ಆದ್ರೆ ನಾ ಇರ್ಬೇಕಲ್ಲ. ಅಣ್ಣಯ್ಯ, ಮೇಲೆ ಇರೋ ಆಕಾಶ ಹತ್ರ ಇರೋ ತರ ಕಾಣಿಸುತ್ತೆ, ಆದ್ರೆ ಅದು ಕೈಗೆಟ್ಕತ್ತಾ? ಇಲ್ಲ, ಹಾಗೇನೆ ನಿನ್ ಹೆಂಡತಿ ಪ್ರೀತಿನೂ ನಿನಗೆ ಸಿಗಲ್ಲ. ಈ ಮಾತನ್ನ ನೀ ಆಡ್ತಿಲ್ಲಮ್ಮ. ನಿನ್ನ ಬಾಯಲ್ಲಿ ಯಾವನು ಅಯೋಗ್ಯ ಕೂತು ಆಡಿಸ್ತಾ ಇದ್ದಾನೆ. ಬಾವಾ, ಹೆಂಡತಿ ಪ್ರೀತಿ ಸಿಗಬೇಕು ಅಂತಂದ್ರು ಪುಣ್ಯ ಮಾಡಿರ್ಬೇಕು. ನಾನ್ ನೋಡಿ ನನ್ನ ಹೆಂಡತಿ ಪಲ್ಲುನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತೀನಿ ಅಂತ. ನಿಜವಾದ ಪ್ರೀತಿ ಅಂದ್ರೆ ನಮ್ದು. ನಮ್ಮ ಪ್ರೀತಿನ ನೋಡಿ ಮನ್ಮತ ಮಾರ ಹೋಗ್ಬಿಟ್ಟಿದ್ದಾನೆ. ಏನಪ್ಪ? ಐ ಲವ್ ಯು. ಐ ಲವ್ ಯು ಟೂ ಮಾ. ಐ ಲವ್ ಯು 3. ಐ ಲವ್ ಯು 4 ಮಾ. ಐ ಲವ್ ಯು 5. ಸಾಕು ನಿಲ್ಸಿ ನಿಮ್ಮ ಮಗ್ಗಿನ. ನೀವು ಅಮರ ಪ್ರೇಮಿಗಳಲ್ಲ, ಮರ ಪ್ರೇಮಿಗಳು. ಅಣ್ಣಯ್ಯ, ಏನು ಮಾತು ತುಂಬಾ ವ್ಯಂಗ್ಯವಾಗಿದೆ. ಅಲ್ಲ, ಇಷ್ಟು ಪ್ರೀತಿ ಮಾಡೋ ನಿಮ್ಗೆ ಮಕ್ಳು ಯಾಕಾಗಿಲ್ಲ ಅಂತೀನಿ. ನಮ್ದು ಹಾಳಾಗೋಗ್ಲಿ ರೇ, ನಿಮ್ದಿನ್ನು ಹೊನಿ ಮುನೆ ಆಗಿಲ್ಲ. ಇದೆಲ್ಲ ನನ್ನ ಮುಂದೆನೆ ಆಗಬೇಕಾ? ನಾನು ಪ್ರೀತಿ ಮಾಡೋಣ ಅಂದ್ರೆ ಅಯ್ಯಪ್ಪ ಮೇಲ್ ಹೋಗಿ ಕೂತ್ಬಿಟ್ಟ. ಅವ್ರು ಹೋಗಿದ್ದಲ್ಲ, ನೀವು ಕಳಿಸಿದ್ದು. ಬಾಬಾ, ಮದುವೆ ಆದ ಹೊಸಲ್ಲಿ ನಾನು ಪಲ್ಲು ಕೆರೆ ದಂಡೆ ಮೇಲೆ ವಾಕಿಂಗ್ ಹೋಗ್ತಾ ಇದ್ದೆ. ನಾನು ಅವ್ರ ಕಿವಿ ಎಳಿತಾ ಇದ್ದೆ, ನಾನು ಜುಟ್ಟು ಎಳಿತಾ ಇದ್ದೆ, ನಾನು ಅವ್ರಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೆ, ನಾನು ಪಾಪ್ಕಾರ್ನ್ ತಿನ್ನಿಸ್ತಾ ಇದ್ದೆ. ಬಾಬಾ,
ಮದುವೆ ಆದ ಹೊಸರಲ್ಲಿ ನಾನು ಪಲ್ಲು ಕೆರೆ ದಂಡೆ ಮೇಲೆ ವಾಕಿಂಗ್ ಹೋಗ್ತಾ ಇದ್ದೆ. ನಾನು ಇವ್ರ ಕಿವಿ ಎಳಿತಾ ಇದ್ದೆ, ನಾನು ಜುಟ್ಟು ಎಳಿತಾ ಇದ್ದೆ, ನಾನು ಇವ್ರಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೆ, ನಾನು ಪಾಪ್ಕಾರ್ನ್ ತಿನ್ನಿಸ್ತಾ ಇದ್ದೆ. ಪದೇ ಪದೇ ಹೇಳಿ ಹೊಟ್ಟೆ ಉರಿಸ್ಬೇಡ್ರು. ನೋಡ್ತಾ ಇರಿ ಬಾಬಾ, ಇಷ್ಟರಲ್ಲೇ ನಾನು ನನ್ನ ಹೆಂಡತಿ ಪಲ್ಲು ಹೆಸರಲ್ಲಿ ಒಂದು ತಾಜ್ ಮಹಲ್ ಕೊಟ್ಟಿಸ್ಬಿಡ್ತೀನಿ. ತಾಜ್ ಮಹಲ್ ಕಟ್ಟೋದ್ ಪಕ್ಕಕ್ಕಿರ್ಲಿ, ಮೊದಲು ನಿಮ್ಮ ಹೆಂಡತಿ ಹೆಸರಲ್ಲಿ ಸುಲಭ ಶೌಚಾಲಯ ಕಟ್ಸಿ ಸಾಕು. ನೋಡಿ ದಾಮೋದರ್ ಅವರೇ, ನಿಮ್ ಹೆಂಡತಿ ಯಾಕೆ ಈ ಟೈಪ್ ಸಮಸ್ಯೆ ಕೊಡ್ತಾ ಇದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೋಆಪರೇಟಿವ್ ಮಾಡಲ್ಲ ಅಂತ ಮೇಡಮ್, ನನ್ನ ಮಾತು ಕೇಳೋದಿಲ್ಲ ಅವಳು. ದಾಮೋದರ್ ಅವರೇ, ನೀವು ನಿಮ್ಮ ಹೆಂಡತಿನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ಬೇಕು, ಆಗಾಗ ಒಳ್ಳೊಳ್ಳೆ ಗಿಫ್ಟ್ ಕೊಡ್ತಾ ಇರಬೇಕು. ಎಷ್ಟು ಅಂತ ಗಿಫ್ಟ್ ತಂದ್ಕೊಡ್ಲಿ ಮೇಡಮ್? ಮನೇಲಿರೋ ತಟ್ಟೆ ಲೋಟಕ್ಕಿಂತ ಗಿಫ್ಟ್ಗಳೇ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ, ನಾನು ಗಿಫ್ಟ್ ತಂದ್ಕೊಟ್ಟಷ್ಟು ಅವಳು ಕಿರಿ ಜಾಸ್ತಿನೇ ಆಗ್ತಾ ಇದೆ ಮೇಡಮ್. ಗಂಡನ ಪ್ರೀತಿಸದೇ ಇರೋ ಹೆಂಡತಿ ಒಬ್ಳು ಹೆಂಡತಿನ ನನ್ನ ಲೆಕ್ಕದಲ್ಲಿ ಅವಳು ಹೆಸರುಗತ್ತೆ ಮೇಡಮ್. ಅವಳು ನನ್ನ ಜೊತೆ ಒಂದು ಫ್ಯಾಮಿಲಿ ಫಂಕ್ಷನ್ಗೂ ಬರೋದಿಲ್ಲ ಮೇಡಮ್. ಅಲ್ಲ ಮೇಡಮ್, ನೀವೇ ಹೇಳಿ, ನಾನು ಅವಳನ್ನು ಬಿಟ್ಟು ಒಂದ್ ವೇಳೆ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಅವಳ ಗತಿ ಏನಾಗ್ಬೇಕು ಹೇಳಿ? ಓಕೆ ಓಕೆ ದಾಮೋದರ್ ಅವರೇ, ಈಗ ಮುಂದಕ್ಕೆ ಏನಾಗಬೇಕಾಗಿತ್ತು ಹೇಳಿ. ಅದಕ್ಕೆ ನಾನು ಅವಳಿಂದ ತುಂಬಾ ದೂರ ಆಗ್ಬೇಕು. ಯು ಮೀನ್ ಡಿವೋರ್ಸ್? ಹಾ ಹೌದು. ದಾಮೋದರ್ ಅವಳೇ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ಬೇಜಾರು ಪಟ್ಕೊಂಡ್ರೂ ಚಿಂತೆ ಇಲ್ಲ. ಗಂಡ ಅಂದ್ಲೇನು, ಬಾಳ್ವೆ ಅಂದ್ಲೇನು, ಸಂಸಾರ ಅಂದ್ಲೇನು ಏನೂ ಗೊತ್ತಿರೋದು ಈ ನನ್ನ ಸೊಸೆ ಮುಂದೆ ನಿಮ್ಮ ಕಷ್ಟ ಸುಖ ಹೇಳ್ಕೊತಾ ಇದ್ದೀರಲ್ಲ, ಓಡನ ಮುಂದೆ ಕಿನ್ನನೆ ಬಾಲಿಸಬಾರ್ದಪ್ಪ. ನಿನ್ನ ಹೆಂಡತಿಗಿಂತ ಮತ್ತೆ ಸಮಾಜ ಸೇವೆ ಎಲ್ಲ ಮಾಡ್ತಾರೆ. ಮೋಲೆ ಗೀಲಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ, ಮನೆ ಕೆಲಸ ಮಾತ್ರ ಮಾಡಲ್ಲ. ಡೋಂಟ್ ಟಾಕ್ ರಮೇಶ್, ಐಡಿಯಾ ಕೊಡೋದಕ್ಕೆ ಏನಂತ? ಅಯ್ಯೋ, ಈ ಮನೇಲಿ ಸಂಸಾರ ಮಾಡ್ತಿರೋಳು ನಾನು. ಸಂಸಾರ ಅಂದ್ರೆ ಎಷ್ಟು ಅನ್ಯೋನ್ಯವಾಗಿರ್ಬೇಕು ಅಂತ ನನ್ನ ಮಗಳು ಅಳಿಯನ್ನ ನೋಡಿ ಕಲ್ತ್ಕೊಡಿ. ಅಳಿಯಂದಿರನ್ನ ಕಲ್ಕೊಂಡ್ ಬಾಮ್ಮ. ಏನಮ್ಮ ನೀನು ಪ್ರೀತಿ ಮಾಡೋಕ್ಕೂ ಬಿಡಲ್ಲ ಅಂತೀಯಾ? ಈ ಗ್ರಾಮದಲ್ಲಿ ನಿಮ್ ಪ್ರೀತಿ ಬಗ್ಗೆ ಹೇಳ್ಕೊಳ್ಳಿ, ಅದನ್ನ ಕೇಳಿಸ್ಕೊಂಡು ಅವಳು ಪ್ರೀತಿ ಮಾಡೋದನ್ನ ಕಲ್ತ್ಕೊತಾನೆ. ಇದನ್ನೆಲ್ಲ ಕಲ್ತ್ಕೊಂಡಲ್ವಾ ಮದುವೆ ಆಗೋದು. ಮೊದಲು ಸೈಕಲ್ ತುಳಿಬೇಕು, ಆಮೇಲೆ ಸ್ಕೂಟರ್ನ ಏಳ್ಬೇಕು. ಏಕದಮ್ ಸ್ಕೂಟರ್ನ ಏಳಿದ್ರೆ ಹೀಗೆ ಪಂಚರ್ ಆಗೋದು. ಮೊದಲು ನೀವು ಬಾಮ್ಮ, ನೀನು ಫಸ್ಟ್ ನೀ ಕೂತ್ಕೋ. ನೀವು ಕೂತ್ಕೊಳ್ಳಿ, ನೀ ಕೂತ್ಕೊಮ್ಮ. ನೀವು ಕೂತ್ಕೊಳ್ಳಿ. ಬೇಡ ಬಿಡು, ಇಬ್ರು ಒಟ್ಟಿಗೆ ಕೂತ್ಕೊಳ್ಳೋಣ. ದಾಮೋದರ್ ಅವರೇ, ಮದುವೆಗೆ ಮುಂಚೆ ನಾನು ಪಲ್ಲುನ ತುಂಬಾ ಲವ್ ಮಾಡ್ತಿದ್ದೆ. ಮದುವೆ ಆದ ಮಾರನೇ ದಿವಸ ನಾವಿಬ್ರು ಕೆರೆ ಕಟ್ಟೆ ಮೇಲೆ ವಾಕಿಂಗ್ಗೆ ಅಂತ ಹೋದ್ವಿ. ನಾನು ಕಿವಿ ಎಳಿತಾ ಇದ್ದೆ. ದಾಮೋದರ್, ಏನಪ್ಪ ಹೀಗೆ ಡಲ್ಲ ಕುತ್ಕೊಂಡ್ಬಿಟ್ಟಿದ್ದಾರೆ? ಬಹುಶಃ ನಾವು ಹೇಳಿದವ್ರು ಕೇಳಿಸ್ಲಿಲ್ಲ ಅನ್ಸುತ್ತೆ. ಜೋರಾಗಿ ಜೋರಾಗಿ. ದಾಮೋದರವಳೆ, ಯಾಕೆ ಗಲ ಬಡ್ದವಳ ಕೂತಿದ್ದೀರಿ? ಅಳಿಯಂದಿಲೆ, ನೀವ್ ಹೇಳಿದ್ದೀವಿ ಕೇಳಿಸ್ಲಿಲ್ಲ ಅನ್ಸುತ್ತೆ, ಇನ್ನು ಸ್ವಲ್ಪ ಜೋರಾಗಿ ಹೇಳಿ. ಕೇಳಿಸ್ತು, ಸುಮ್ಮನೆ ಇರಪ್ಪ. ನಾನು ಅರ್ಥ ಮಾಡ್ಕೊಂಡು ಏನ್ ಪ್ರಯೋಜನ? ಎಲ್ಲಿ ತಲುಪಬೇಕು ಅಲ್ಲಿ ತಲುಪಬೇಕು. ಅಂದ್ರೆ ಇವ್ರು ಹೇಳೋದನ್ನ ನನ್ನ ಹೆಂಡತಿ ಮುಂದೆ ಹೇಳಿದ್ರೆ ಅವಳು ಮನ್ಸು ಕರ್ಗಿ ಒಂಚೂರು ನನ್ನ ಕಡೆ ಪ್ರೀತಿ ಹರಿಸ್ಬೋದು ಅಂತ. ಪಕ್ಕದ ರಾಜ್ಯಕ್ಕೆ ಹರಿಸ್ತಾನೆ, ನೀವು ಹರಿಸ್ತೇ ಇರ್ತಲ್ಲ. ಇವಳು ಬಿಡುವಾಗಿದ್ದಾನೆ, ಕಳ್ಕೊಂಡು ಹೋಗಿ ಪ್ರೀತಿನ ಹರಿಸ್ಬಿಡ್ತಾನೆ. ರಮಾ, ಏನು? ಇವರು ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಅಯ್ಯಂದು ಕಲ್ಮೂರ್ತಿ ಎಂ.ಎ. ಇವರು ಗಂಡುಗಲಿ ವಂಶದ ಏಕೈಕ ಮನೆ ಮಗಳು. ಪಲ್ಲು ನೋಡೋದಕ್ಕೂ ರೋಮಿಯೋ ಜೂಲಿಯಟ್ ಇದ್ದಾಗಿದ್ದಾರಲ್ಲ. ನೋಡಿ, ನಮ್ಮ ಪ್ರೀತಿನ ಫಾರಿನ್ ಪ್ರೇಮಿಗಳಿಗೆ ಹೋಲಿಸ್ಬೇಡಿ, ದೇಶಿ ಪ್ರೇಮಿಗಳಿಗೆ ಹೋಲಿಸಿ. ನಾನು ಮುಮ್ತಾಜ್. ಇಷ್ಟರಲ್ಲೇ ಇವಳ ಹೆಸರೇ ತಾಜ್ ಮಹಲ್ ಕಟ್ಟಿಸ್ತೀನಿ. ಚೆನ್ನಾಗಿದೆ. ಏನ್ ಗೊತ್ತಾರಮ್ಮ, ಇವರಿಬ್ರಿಗೂ ಪ್ರೀತಿ ಪ್ರೇಮದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವರಿಬ್ರು ಪ್ರೀತಿ ಪ್ರೇಮ ಕಟ್ಕೊಂಡು ನಾನೇನ್ರಿ ಮಾಡ್ಲಿ? ನಮ್ಮಿಬ್ರು ಪ್ರೀತಿ ಕಡಿಮೆ ಆಗ್ತಿದೆಯಲ್ಲ, ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ ಇವ್ರು ಹೇಳ್ಕೊಡ್ತಾರೆ. ನೋಡಿ ರಮಾಮಣಿಯವರೇ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನ್ನೋದು ಸಾಗರ ತರ ಉಕ್ಕಿ 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 ಹರಿತಾ ಇರಬೇಕು. ಬಿಕ್ಕಿ ಅಳೋ ತರ ಆಗ್ಬಾರ್ದು. ಅಂತ ನಗ್ತಾ ಇರಬೇಕು, ಮುಸು ಮುಸಿ ಅಂತ ಮುನಿಸ್ಕೊತಾ ಇರಬೇಕು. ಅದು ಪ್ರೀತಿಯ ಮುನಸಾಗಿರ್ಬೇಕು, ಕದನದ ಮುನಸಾಗಿರಬಾರ್ದು. ಮದುವೆ ಆದ ಹೊಸರಲ್ಲಿ ನಾನು ಪಲ್ಲುನ ಎಷ್ಟು ಲವ್ ಮಾಡ್ತಿದ್ದೆ ಗೊತ್ತಾ? ನಾವಿಬ್ರು ಕೆರೆ ದಂಡೆ ಮೇಲೆ ವಾಕಿಂಗ್ ಹೋಗ್ತಾ ಇದ್ವಿ. ಇವ್ರ ಕಿವಿನ ನಾನು ಎಳಿತಾ ಇದ್ದೆ, ಇವಳ ಜುಟ್ಟನ್ನ ನಾನು ಎಳಿತಾ ಇದ್ದೆ, ಇವ್ರಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೆ, ಇವಳಿಗೆ ಪಾಪ್ಕಾರ್ನ್ ತಿನ್ನಿಸ್ತಾ ಇದ್ದೆ. ಸಾಕು, ನಿಲ್ಲಿಸ್ತೀರಾ ನಿಮ್ ಲವ್ ಎಪಿಸೋಡ್ನ? ಚೆನ್ನಾಗಿಲ್ವಾ? ಒಂಥರ ಆಯ್ತು. ಇನ್ನೊಂದ್ಸರಿ ಹೇಳಿ.
ಮೇಡಮ್ ಮದುವೆ ಆದ ಹೊಸರಲ್ಲಿ ನಾನು ಪಲ್ಲುನ ಎಷ್ಟು ಲವ್ ಮಾಡ್ತಿದ್ದೆ ಗೊತ್ತಾ? ಸಾಕ್ ನಿಲ್ಲಿಸ್ರಿ. ಇದೇನ್ ಸಂಸಾರನ ಇಲ್ಲ ನಾಟಕದ ಕಂಪ್ನಿನ? ಹೇಳಿದ್ದೆ ಹೇಳ್ಕೊಂಡು ಸಾಯ್ತಾ ಇದ್ದೀರಲ್ರಿ. ಪ್ರೀತಿ ಮಾಡ್ತಿಲ್ಲ ರೀ, ನಾಟಕ ಡೈಲಾಗ್ ಹೇಳ್ತಿದ್ದಾರೆ. ಹೋಗಿ ಹೋಗಿ ಎಂತ ಬಫನ್ಗಳನ್ನ ಕರ್ಕೊಂಡ್ಬಂದಿದ್ದಾಗೆ ಹೆಂಡತಿಗೆ ತಾಜ್ ಮಹಲ್ ಕಟ್ತೀಯೇನೋ, ದೇವಸ್ಥಾನ ಅನ್ಕೊಂಡಿದ್ಯಾ? ಅಯ್ಯೋ ಗೂಬೆ, ತಿಳ್ಕೊ ಅದು ಸಮಾಧಿ ರೀ. ನೀವ್ ದೊಡ್ಡ ಫೂಲ್ ನೀವು. ರಮು ಇದ್ಯಾಕೋ ವರ್ಕೌಟ್ ಆಗಿಲ್ವಲ್ಲ? ನೀವೇನು ಯೋಚನೆ ಮಾಡ್ಬಿಡಿ, ಮರಳಿ ಯತ್ನ ಮಾಡೋಣ. ಅವ್ರ ಮುಂದೆ ನಮ್ ಪ್ರೀತಿ ಕಥೆಗಳನ್ನೆಲ್ಲ ಹೇಳ್ಕೊಡ್ವಿ, ಆದ್ರೂ ಅವ್ರ ಸಂಸಾರನ ಸರಿ ಮಾಡಕ್ ಆಗ್ಲಿಲ್ಲ. ಇಲ್ಲಿ ನನ್ನ ಮಗನ ಸಂಸಾರನೇ ನೆಟ್ಗಿಲ್ಲ, ಇನ್ನು ಕಂಡವಳ ಮನೆ ಸಂಸಾರನ ನೆಟ್ಟಿಗೆ ಮಾಡಕ್ ಆಗತ್ತೇನಮ್ಮ? ನಿನ್ನ ಪ್ರೀತಿ ಇದೆಯಲ್ಲಮ್ಮ, ಅದರ ಮುಂದೆ ಲೈಲಾ ಮಜ್ನು, ಸಲೀಂ ಅನಾರ್ಕಲಿ, ರೋಮಿಯೋ ಜೂಲಿಯೆಟ್ ಯಾರು ಇಲ್ಲ. ನಿಮಗೆ ನಮ್ಮಿಬ್ಬರ ಪ್ರೀತಿ ಇಷ್ಟ ಆಯ್ತಾ? ಬೇರೆ ಮನೆಯಲ್ಲಾದ್ರೆ ಗಂಡ ನೆಟ್ಟ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹೆಂಡತಿ ಏನು ಮಾಡ್ತಾಳೆ ಗೊತ್ತಾ? ತುಪ್ಪಕ್ಕಂತ ಉಗಿತಾಳೆ, ಚಾಟ್ಸ್ ಒದಿತಾಳೆ, ಅಡ್ಗೆ ಮನೇಲಿ ಹಾಕೊಂಡು ರುಬ್ತಾಳೆ. ಆದ್ರೆ ಇಲ್ಲಿ ಏನಿಲ್ಲಿ ಭೂಮಿಗೆ ಭಾರ, ಊಳಿಗೆ ದಂಡ. ನೀವೇನೂ ಸಂಪಾದನೆ ಮಾಡದೇ ಇದ್ರು ನನ್ನ ದೇವರ ಕೊಟ್ಟ ತಂಗಿ ನಿಮ್ಮನ್ನ ಹೊಗಳ್ತಾಳೆ, ನಿಮ್ಮನ್ನೇ ಮಹಾರಾಜ ಮಹಾರಾಜ ಅಂತಾಳೆ. ನಮ್ಮ ಗಂಡುಗಲಿ ವಂಶ ಪುಣ್ಯ ಮಾಡಿತ್ತು, ಸತ್ತವರು ಸ್ವರ್ಗದಲ್ಲಿ ಎದ್ದು ಎದ್ದು ನಗಾಡ್ತಾರೆ. ಏನ್ ಹೇಳ್ತಾ ಇದೀಯಾ? ನೋಡಮ್ಮ, ಗಂಡನ್ನ ಅತಿಯಾಗಿ ಪ್ರೀತಿ ಮಾಡೋ ಹೆಂಡತಿ ಅಂದ್ರೆ ನೀನೊಬ್ಳೆ. ಆದ್ರೆ ನಿನ್ನ ಗಂಡ ರಮಮಣಿಗೆ ಪ್ರೀತಿನ ಅರ್ಥನೇ ಮಾಡ್ತಿರ್ಲಿಲ್ಲ. ನಿಮ್ಮ ಪ್ರೀತಿನ ನಮ್ಮ ಜಾಜಿಯವ್ರು ಅರ್ಥನೇ ಮಾಡ್ಕೊಂಡಿಲ್ಲ. ನಿಮ್ಮಿಬ್ಬರ ಪ್ರೀತಿ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಅವರ ಸಂಸಾರ ಸರಿ ಹೋಗ್ಬೇಕು, ಇಲ್ಲ ಅಂದ್ರೆ ಅದು ಕೆಲಸಕ್ಕೆ ಬಾರದ ಪ್ರೀತಿ ಆಗತ್ತೆ. ಏನ್ ಮಾಡ್ಲಿ ಅಣ್ಣಯ್ಯ, ಅವ್ರ ಸಂಸಾರ ಸರಿನೇ ಹೋಗ್ಲಿಲ್ವಲ್ಲ. ಹಾಗಂತ ಬಿಟ್ಬಿಡೋಕಾಗತ್ತೇನಮ್ಮ? ನಿಮ್ಮ ಪ್ರೀತಿಯ ಕಥೆಗಳನ್ನ ಹೇಳ್ತಾ ಹೋಗ್ಬೇಕು. ಅದು ಅವರ ತಲೆಯಲ್ಲಿ ಕೊರ್ದು 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 ಅವರಿಬ್ಬರನ್ನ ಪ್ರೇಮಿಗಳನ್ನಾಗಿ ಮಾಡುತ್ತೆ. ಬರ್ತೀವಿ ಬಾಬಾ. ಅಳಿಯಂದ್ರೆ ಬನ್ನಿಪ್ಪ ಇಲ್ಲಿ. ಒಂದ್ ನಿಮಿಷ ಬಂದೆಮ್ಮ. ಅಳಿಯಂದ್ರೆ, ನೀವು ಪ್ರೀತಿ ಬಗ್ಗೆ ಮಾತಾಡೋ ಆ ಡೈಲಾಗನ್ನ ಕೇಳಿ 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 ನನಗಂತೂ ಸಾಕಾಗೋಗಿದೆ. ಸ್ವಲ್ಪ ಬೇರೆ ಹೇಳಿಪ್ಪ. ಅಲ್ಲ ಬಾಬಾ, ಪ್ರೀತಿ ಬಗ್ಗೆ ಇರೋದಷ್ಟೇ, ಬೇರೆ ಏನ್ ಹೇಳಕ್ ಸಾಧ್ಯ? ಮಾಡಿ ಹೇಳಿ ಅಂದೆ. ನಮ್ಮ ಪಲ್ಲು ಒಂದ್ ನಿಮಿಷ ಬಾಯಿ. ಹಬಿ ಐಡಿಯಾ ಬೇರೆನೇ ಇದೆ. ನಿಮಗ್ ಕಷ್ಟ ಕೊಡ್ಬೇಕು ಅಂತಾನೆ ಎಲ್ಲರ ಹತ್ರ ಕಳ್ಸಿ ನಿಮ್ ಕತೆ ಹೇಳಿಸ್ತಾ ಇರೋದು. ಏನಾದ್ರೂ ಒಂದ್ ನೆಪ ಒಡ್ಡಿ ನೀ ತಪ್ಪಿಸ್ಕೊಂಡ್ಬಿಡು. ಯಾವುದೇ ಕಾರಣಕ್ಕೂ ದಾಮೋದರ್ ನಮ್ಮ ಹತ್ರ ಭೇಟಿ ಮಾಡ್ಲೇಬೇಡ. ಓಕೆ ಓಕೆ. ಏನಮ್ಮ ಪಲ್ಲು? ಏನಪ್ಪ, ಒಂದ್ ನಿಮಿಷ. ಯಾವುದೇ ಕಾರಣಕ್ಕೂ ನಾವು ಹಿಡಿದಿರೋ ಕೆಲಸನ ಬಿಡಬಾರ್ದು. ಆ ದಾಮೋದರ್ ದಂಪತಿಗಳ ಹತ್ರ ಹೋಗಿ ನಮ್ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋಣ. ಅದರಿಂದ ಅವ್ರು ಬದಲಾದ್ರೆ ನಮ್ಗೆ ಒಳ್ಳೆ ಹೆಸರು ಬರುತ್ತೆ. ಓಕೆ ಕಣಮ್ಮ, ನಾಳೆ ಬೆಳಗ್ಗೆ 11 ಗಂಟೆ ಹಂಗೆ ಆ ದಾಮೋದರ ದಂಪತಿಗಳಿಗೆ ಪಾರ್ಕ್ ಹತ್ರ ಬಂದ್ಬಿಡಕ್ ಹೇಳು. ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಡ್ತೀನಿ. ಓಕೆ ಒಂಚೂರು ಕೆಲಸ ಇದೆ, ಬರ್ತೀನಮ್ಮ ನಾನು. ಹೇಗ್ ನೋಡ್ಕೋಬೇಕು, ಅವಳಿಗೆ ಏನ್ ಬೇಕು ಏನ್ ಬೇಡ, ಅವಳ ಅವಶ್ಯಕತೆಗಳನ್ನ ಹೇಗ್ ಪೂರೈಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಬಿಟ್ಟು 3 ಹೊತ್ತು ಬಿಸ್ನೆಸ್ ಅಂತ ಸಾಯ್ತೀರಾ. ಒಂದ್ ಕೆಲಸ ಮಾಡಿ, ಬೆಡ್ರೂಮ್ ಅಲ್ಲಿ ಟೇಬಲ್ ಹಾಕೊಂಡು ಅಕೌಂಟೆಂಟ್ ತರ ಕೂತ್ಕೊಂಡ್ಬಿಡಿ. ಎಲ್ಲ ನನ್ ಕರ್ಮ. ನೆಟ್ಟಿಗೆ ಮಾತಾಡಮ್ಮ, ಯಾರಾದ್ರೂ ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾರೆ. ನಾವು ಒಂದು ಕೆಲಸ ಮಾಡೋಣ, ಆ ಪಲ್ಲು ವಿಟ್ಲನ ಪ್ರೀತಿ ಬಗ್ಗೆ ಇನ್ನೊಂದ್ಸರಿ ಕೇಳೋಣ. ಆಗ ನಮ್ಮ ತಪ್ಪುಗಳೇನು ಅಂತ ನಮ್ಗೆ ಅರ್ಥ ಆಗುತ್ತೆ. ಏನು, ಆ ಗೂಬೆಗಳ ಹತ್ರ ಪ್ರೀತಿ ಬಗ್ಗೆ ಇನ್ನೊಂದ್ಸಲ ಕೇಳ್ತೀರಾ? ಅಯ್ಯೋ, ಅವು ಹೇಳಿದ್ದೆ ಹೇಳ್ಕೊಂಡು ಸಾಯ್ತವೆ, ಬೇಕಾಗಿಲ್ಲ. ರಿಪೀಟ್ ದ ಸಾಂಗು ಅಂತ ಸಾಂಗ್ ಇದೆ. ಡೈಲಾಗ್ ಕೇಳೋದ್ರಲ್ಲಿ ಏನ್ ತಪ್ಪು? ಅಲ್ಲ, ಅವ್ರ ಮಾತನ್ನ ಕೇಳ್ತಾ ಇದ್ರೆ ನಾವು ಬದಲಾಗ್ತೀವ್ರಮ್ಮ. ಹಾಯ್ ರಮಾ ಅವರೇ, ಹಾಯ್ ದಾಮೋದರ್ ಅವರೇ. ಎಲ್ಲಿವರೆಗೂ ಬಂತು ನಿಮ್ ಜಗಳ? ಅದ ದಿನ ನಡೀತಾನೆ ಇರುತ್ತೆ. ಇವರು ಅದೇನೋ ನಿಮ್ ಸುಡುಗಾಡ್ ಪ್ರೀತಿ ಬಗ್ಗೆ ಕೇಳ್ಬೇಕಂತೆ. ಅದೇನ್ ಬೇಗ ಒದ್ರ ಬಿಟ್ಟು ಹೋಗೆ. ಬಿಟ್ಟು ಅಂದ್ರೆ ನಿಮ್ ಪ್ರೀತಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ನಮ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಯಜಮಾನ್ರು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಒಂದ್ ನಿಮಿಷ ಇರಿ. ಹಲೋ, ಹೇಳಮ್ಮ ಪಲ್ಲು. ಎಲ್ಲಪ್ಪ ಇದ್ದೀರಾ? ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತಲ್ಲ. ರಮಾ ಮತ್ತೆ ದಾಮೋದರ್ ಅವರು ಕಾಯ್ತಾ ಇದ್ದಾರೆ. ಅವ್ರಿಗೆ ಪ್ರೀತಿ ಬಗ್ಗೆ ಹೇಳ್ಬೇಕಲ್ವಾ? ಹೇಳಿದ್ನಮ್ಮ ಇಂಟರ್ವ್ಯೂ ಇದೆ ಅಂತ. ಆ ಇಂಟರ್ವ್ಯೂನಲ್ಲೇ ಇದ್ದೀನಿ, ಇನ್ನೊಂದು ಸ್ವಲ್ಪ ಇದೆ, ಬಂದ್ಬಿಡ್ತೀನಿ. ಇನ್ನು ಎಷ್ಟೊತ್ತಲ್ಲಿ ಕುತ್ಕೊಂಡು ಕಾಯೋದು?
ಬೇಗ ಬಿಟ್ಲಿಗೆ ಫೋನ್ ಮಾಡಿ ಕರ್ಸಿ ನಿಮ್ ಲವ್ ಸೀನ್ ಶುರು ಮಾಡಿ, ಇಲ್ಲಾಂದ್ರೆ ಇವಳು ಮೊಟ್ಟಕ್ತಾನೆ ಇರ್ತಾಳೆ. ಏನಾಯ್ತು? ಕಟ್ ಮಾಡ್ತಾ ಇದ್ದಾರೆ. ಅಯ್ಯೋ, ಹೇಗಾದ್ರೂ ಮಾಡಿ ಇನ್ನೊಂದ್ಸರಿ ಫೋನ್ ಮಾಡಿ ಕರ್ಸಿ, ಇಲ್ಲಾಂದ್ರೆ ಸಂಸಾರದಿಂದ ಇವಳು ನನ್ನನ್ನು ಕಟ್ ಮಾಡ್ಬಿಡ್ತಾಳೆ. ಏನಪ್ಪ ಎಲ್ಲಿದ್ದೀರಾ? ಫೋನ್ ಯಾಕೆ ಕಟ್ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಇಂಥ ಕಡೆ ಇದೀನಿ ಅಂತ ಬೊಗಳಕ್ಕಾಗಲ್ವಾ? ಫೋನ್ ಮಾಡಿದ್ರೆ ಪಿಕ್ ಮಾಡದೇ ಇರೋರು ನೀವೆಂತ ಗಂಡಸು? ಮನೆಗೆ ಬನ್ನಿ, ಮೀಸೆ ಉದುರಿಸ್ತೀನಿ. ಓಹೋ, ನಿಮ್ದು ಇದೇ ಕತೆನಾ? ನೀವಿಬ್ರು ನಮ್ಮಿಬ್ರು ಸರಿ ಮಾಡ್ತೀರಾ? ಏಯ್, ಆ ಗೂಬೆ ನಿನ್ ಗಂಡ ನೀನ್ ಬದುಕಿದ್ದಾಗೆ ನಿನಗೆ ಸಮಾಧಿ ಕಟ್ಸ್ತಾನಂತೆ. ನೀನ್ ನೋಡಿದ್ರೆ ಬೊಗಳ್ತಾ ಇದ್ಯಾ? ಏಯ್, ಮರ್ಯಾದಿಂದ ಇಲ್ಲಿಂದ ಕಳ್ಸ್ಕೊಡೆ. ನೀನೇನ್ ಹೋಗೋದು? ನಾನೇ ಹೋಗ್ತೀನಿ. ಬನ್ನಿ, ಮಾಡ್ತೀನಿ. ದೇವ್ರ ಕೊಟ್ಟ ತಂಗಿ, ಯಾಕಮ್ಮ ಡೊಲ್ಲ ಕೂತಿದೀಯಾ? ಅಣ್ಣಯ್ಯ, ದಾಮೋದರ್ ಅವ್ರ ಸಂಸಾರ ರೆಡಿ ಮಾಡೋಕೆ ಅಂತ ಬಂದಿದ್ದೆ. ಆಯ್ತಾ? ಎಲ್ಲಿ ನಮ್ಮ ಯಜಮಾನ್ರು ಬರ್ಲೇ ಇಲ್ಲ. ನಿಮ್ಮ ಯಜಮಾನಪ್ಪ ಯಾಕೆ ಬರ್ಲಿಲ್ಲ ಅಂತ ಗೊತ್ತಾ? ಯಾವ್ದೋ ಮುಖ್ಯವಾದ ಇಂಟರ್ವ್ಯೂಗೆ ಹೋಗಿದಾರಂತೆ. ನಿನ್ನ ತಲೆ 1 ಲಕ್ಷ ರೂಪಾಯಿ ಕೆಲಸ ಹುಡ್ಕೊಂಡು ಬರ್ತಾನಂತ ಕನಸು ಕಾಣಬೇಡ. ಅಯೋಗ್ಯ ಎಲ್ಲಿದ್ದಾನಂತ ತೋರಿಸ್ತೀನಿ, ಬಾ ನನ್ ಜೊತೆ. ಯಾಕಮ್ಮ ಹಿಂಗ್ ಕೊಡ್ದೆ? ಅದು ಈಟನೇ ಇಂಟರ್ವ್ಯೂ ಮುಗಿತು ಕಣಮ್ಮ. ಇಂಟರ್ವ್ಯೂವಾ? ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ನಿಮ್ಮಷ್ಟು ಸುಳ್ಳು ಹೇಳೋರು ನಮ್ಮ ವಂಶದಲ್ಲೇ ಇಲ್ಲ. ಗಂಡುಗಲಿ ವಂಶಕ್ಕೆ ಅವಮಾನ ಮಾಡ್ತೀರಾ? ಇನ್ನು ಮುಂದೆ ನನ್ನ ಹತ್ರ ಮಾತಾಡಬೇಡಿ. ನೀವು ಮಾಡೋದು ಪಲ್ಲು 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 ಪಲ್ಲು. ಪಾಂಡುರಂಗ ಅವ್ರೆ, ಓ, ದಾಮೋದರ ದಂಪತಿಗಳು, ಏನಿದು ಕೈ ಹಿಡ್ಕೊಂಡು? ಪಲ್ಲು ಮತ್ತೆ ವಿಟ್ಲ ಅವ್ರ ಪ್ರೀತಿ ನಮ್ಮನ್ನ ಬದಲಾಯಿಸ್ಬಿಡ್ತು. ಅವ್ರಿಬ್ರು ಪ್ರೀತಿ ನೋಡಿ ನಾವು ನಮ್ಮ ತಪ್ಪುಗಳನ್ನ ರಬ್ಬರ್ ತಗೊಂಡು ಅಳಿಸ್ಬಿಟ್ವಿ. ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು. ಅವರನ್ನ ನೋಡಿ ಇನ್ನೊಬ್ರು ಕೊಲಿಬೇಕು. ನಾವು ಅಷ್ಟೇ ಅಲ್ವಾ ಜಾಜಿ ಅವ್ರೆ? Yes, of course, we are very close. ಇಷ್ಟು ಕ್ಲೋಸು. ನಿಮ್ಮನ್ನ ಖುಷಿ ಪಡಿಸೋದಕ್ಕೋಸ್ಕರ ನಿಮ್ಮ ಮುಂದೆನೆ 1-2 ಸ್ಟೆಪ್ ಹಾಕ್ತೀವಿ ನೋಡಿ. ಸಾಕು ಬಿಡಿ, ಅವ್ರಿಗೆ ಸಂಕೋಚ ಆಗುತ್ತೆ. ಓ ಮೈ ಗಾಡ್, ನಿಮ್ಮಲ್ಲಾಗಿರೋ ಬದಲಾವಣೆ ನೋಡಿ ನಮಗೆ ತುಂಬಾ ಖುಷಿ ಆಗ್ತಿದೆ. ಅಷ್ಟೇ ಅಲ್ಲ, ನಾನು ಆಗಾಗ ಇವ್ರು ಚೆನ್ನಾಗಿರ್ತೀನಿ, ಅವರು ನಮ್ಗೆ ಕಚ್ಚಿಕೊಳ್ತಾರೆ. ನಾನು ಕೈ ಕುಲ್ತಾ ಇರ್ತೀನಿ, ಅವ್ರು ಬಿಡಿಸ್ಕೊಡೋದೇ ಇಲ್ಲ. ಕಲ್ಸೋದು ತುಂಬಾ ಇದೆ ಅಪ್ಪ. ಪೈದವೇ, ಎಲ್ಲಿ ಅಮೃತ ಬಳ್ಳಿಗಳು, ಅಮೃತ ಪ್ರೇಮಿಗಳು? ಅವ್ರು ಇರ್ತಾರೆ, ಪಾರ್ಕಲ್ಲೋ ಮಾಲಲ್ಲೋ ಸುತ್ತಾಡ್ತಾ ಇರ್ತಾರೆ. ದಿನದ 3 ಹೊತ್ತು ಲೋ ಲೋ ಅಂತಿರ್ತಾರೆ. ವಿಟ್ಲನ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ಬೇಡಿ. ಅವ್ನ್ ಲವ್ ಮಾಡ್ತಾನೆ, ಸಮಾಜಕ್ಕೆ ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಎಕ್ಸಾಂಪಲ್ ಇವ್ರು ಬದಲಾಗಿರೋದು. ನೋಡಿ, ನಮ್ಮ ಪರವಾಗಿ ಅವರಿಬ್ಬರಿಗೂ ಇದೊಂದು ಗಿಫ್ಟ್ ಕೊಟ್ಬಿಡಿ. ನಾವೇನ್ ಮಾಡ್ತೀವಿ, ಮುಂದಿನ ವರ್ಷ ನಾಮಕರಣಕ್ಕೆ ಹೇಳ್ತೀವಿ, ಮರೀದೆ ಬರ್ಬೇಕು. ಅವ್ರ ಮುಂದೆ ಇದನ್ನೆಲ್ಲ ಹೇಳ್ತಾರ? ಬನ್ನಿ. ನೀವೇನ್ರಿ ಬಂದವ್ರ ಮುಂದೆ ಎಲ್ಲ ಕೋತಿ ತರ ಆಡ್ತೀರಾ? ಅವ್ರ ಮುಂದೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸ್ಕೊಳ್ಳೋದಕ್ಕೆ ಹಾಗೆ ಮಾಡಿದ್ದು. ಇದೇ ಕಡೆ ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ನಾನು ನನ್ನ ಇನ್ನೊಂದು ಫೇಸ್ ನ ತೋರ್ಸ್ಬೇಕಾಗತ್ತೆ. ಮೈಂಡೆಡ್. ಅಣ್ಣಯ್ಯ, ನಮ್ಮ ಯಜಮಾನ್ರಲ್ಲಿ ನಿನ್ ಗಂಡನ ಮನೆ ಹಾಳಾಗೋಯ್ತಮ್ಮ. ದಾಮೋದರ ದಂಪತಿಗಳು ಬಂದಿದ್ರು, ನೀವಿಬ್ರು ಅವ್ರನ್ನ ಬದಲಾವಣೆ ಮಾಡಿದ್ರಂತೆ. ಅದಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ, ಲಿಫ್ಟ್ ಮಾಡ್ಕೊ. ನನ್ಗೆ ಗಿಫ್ಟ್ ಬೇಡ. ನಮ್ಮ ಯಜಮಾನ್ರು ಮಾಡಿರೋ ತಪ್ಪನ ಒಪ್ಕೊಂಡು ಬೇಷರತ್ ನನ್ನ ಹತ್ರ ಸಾರಿ ಕೇಳ್ಬೇಕು. ಅಲ್ಲೂ ನೀವ್ ಇನ್ನೊಬ್ರಿಗೆ ಮಾಡೆಲ್ ಆಗಿರ್ಬೇಕು, ಅಂತದ್ರಲ್ಲಿ ನೀವೇ ಹೀಗಾಡಿದ್ರೆ ಹೇಗೆ? ಏನ್ ಮಾಡೋಲ್ಲೋ ಏನೋ ಅಂತ ಗಂಡನ್ ಕೊಟ್ಕೊಂಡು ನಾನ್ ಡಲ್ ಆಗಿದ್ದೀನಿ. ಗಂಡ ಬಂದ ಸರಿಯಾಗಿ ವಿಚಾರಿಸ್ಕೋ. ಹುಡುಕಿನ ಸರಿಯಾಗಿ ವಿಚಾರಿಸ್ತೀನಿ. ಜಾಜಿ ಅವ್ರೆ, ಇದಕ್ಕೆ ಏನಂತಾರೆ ಗೊತ್ತಾ? ಅಲ್ಲಿ ಪಿನ್ನು, ಇಲ್ಲಿ ಬತ್ತಿ. ಯಾಕಪ್ಪ ಇಷ್ಟು ಲೇಟು? ಹೊರಗಡೆ ಹೋಗೋ ಗಂಡಸ್ಗೆ 1000 ಕೆಲಸ ಇರುತ್ತೆ, ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಇರ್ಬೇಕಷ್ಟೇ. ಶರ್ಟ್ ಮೇಲೆ ಇಷ್ಟು ಉದ್ದ ಕೂದ್ಲು ಯಾರ್ದಿದು? ಇಲ್ಲಿ ಇದು ನಂದೇನೆ. ಚಿಕ್ಕ ಬಾಯಿ, ಸೀಗೆಕಾಯಿ ವಾಸನೆ ಬರ್ತಾ ಇದೆ. ಅಂದ್ಮೇಲೆ ಇದು ಲೇಡೀಸ್ದೆ. ಯಾರು ಇವಳು? ಮದ್ವೆ ಆಗಿದೆ ಇವಳಿಗೆ? ನೀವ್ಯಾಕಿಲ್ಲ ಹೋಗಿದ್ರಿ? ಅಯ್ಯೋ, ಅತಿಯಾಗಿ ಮಾತಾಡೋ ಹೆಂಗ್ಸ್ಗಿಂತ ಸೈಲೆಂಟ್ ಆಗಿರೋರೇ ವಾಸಿ. ಎಲ್ಲಾ ಪ್ರಶ್ನೆಗಳಿಗೂ ಇದೇ ನನ್ನ ಉತ್ತರ. ಮಾತಾಡೋರಿಗಿಂತ ಸೈಲೆಂಟ್ ಆಗಿರೋರೇ ವಾಸಿನಾ? ಅವಳು ಯಾರು ಅಂತ ಕಂಡು ಹಿಡಿತೀನಿ.
ಮಾತಾಡೋಣ ಬಾಬಾ. ನಿನ್ನ ಹೆಸರೇನು? ಮಾತಾಡಕ್ ಬರಲ್ವಾ? ಹೆಸರು ಹಾಗಪ್ಪ ತಿಳ್ಕೊಳ್ಳೋದು. ಮನೆ ಬೇರೆ ಶ್ರೀಮಂತರ ಮನೆ ತರ ಕಾಣ್ತಾ ಇದೆ. ಬಾಲ್ ಬಂದ್ಬಿಟ್ಟಿದೆ. ಓ ಅಲ್ಲಿ ಬಿದ್ದೋಗಿತ್ತ? ಆಟ ಆಡಿ ಸಾಕು, ತಿಂದಿದ್ದೇನಪ್ಪ. ಪಲ್ಲು ಆತ್ರ ಪಡಕ್ ಹೋಗ್ಬೇಡ, ನಿಧಾನಕ್ಕೆ ವಿಚಾರಿಸೋ. ನೋಡಿ ಅಡಿಗೆ ಕೆಲಸದವ್ರು ಬೇಕಾಗಿದ್ದಾರೆ. ಏನಪ್ಪ ನೀವೇನಾ ಮೂಕಿ ಸೇವೆ ಮಾಡೋದು? ಯಾರವಳು? ಅವಳ ಜೊತೆ ನಿನ್ನೆ ಯಾರಮ್ಮ ಮುಖ್ಯ? ಯಾರು? ನಮ್ಗೆ ಗೊತ್ತಿರಪ್ಪ. ಏನು? ನಾನ್ ಸುಳ್ಳ? ನನ್ ಮಾತ್ ಸುಳ್ಳ? ನಿಜ ಹೇಳ್ತಿರೋ ಇಲ್ಲ ಮನೆಯಿಂದ ಆಚೆ ಹಾಕ್ಲಾ? ಅದು ಆ ಮುಖ್ಯ ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ರು, ಅದಕ್ಕೆ ಸೇವೆ ಮಾಡ್ತಾ ಇದ್ದೀನಿ ಕಣಮ್ಮ. ಮತ್ತೆ ಸುಳ್ಳು. ಇಲ್ಲಿಗೆ ನನ್ನ ನಿಮ್ಮ ಸಂಬಂಧ ಕಡಿತು ಅನ್ಕೊಳ್ಳಿ. ಮಾತ್ರ ಮಾಡ್ಬೇಡಮ್ಮ. ನಮ್ಮ ಪ್ರೀತಿ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು. ನಾವೇ ಈ ರೀತಿ ಕಿತ್ತಾಡಿದ್ರೆ ಬೇರೆಯವ್ರ ಪ್ರೀತಿನ ಹ್ಯಾಕಮ್ಮ ಸರಿ ಮಾಡೋದು? ಅದೇಂತಲೇ ಆ ಹುಡುಗಿನ ಇಲ್ಲಿ ಕರ್ಕೊಂಡ್ ಬನ್ನಿ, ಕೂತು ಮಾತಾಡೋಣ. ಇಲ್ಲ ಅಂದ್ರೆ ಸಂಸಾರ ಎಕ್ಕುಟ್ಟಾಗುತ್ತೆ. ಆ ಹುಡುಗಿನ ಇಲ್ಲಿ ಕರ್ಕೊಂಡ್ ಬರಕ್ಕಾಗಲ್ಲ. ಬೇಕಾದ್ರೆ ನಾವೇ ಅಲ್ಲಿಗೆ ಹೋಗ್ಬೋದು. ಸರಿ, ಹಾಗಾದ್ರೆ ನಾವೇ ಹೋಗೋಣ. ಏನಮ್ಮ ಪಲ್ಲು, ಆ ಹುಡುಗಿ ಜೊತೆ ನಿಮ್ಮ ಅಣ್ಣ ಆಟ ಆಡಿದ್ರೆ ನಿನಗೇನು ಆಗಲ್ಲ. ಅದೇ ನಾನು ಆ ಹುಡುಗಿ ಜೊತೆ ಆಟ ಆಡಿದ್ರೆ ನಿನಗೆ ಹೊಟ್ಟೆ ಉರಿಯತ್ತಲ್ವಾ? ಅಣ್ಣಂದು ಚಳಿ ಬಿಡಿಸ್ತೀನಿ. ಅಣ್ಣಯ್ಯ, ಏನಿದೆ ಹುಡುಗಿ ಜೊತೆ ಆಟ? ಎಲ್ಲ ಹೇಳ್ತೀನಿ ಬಾ ಅಮ್ಮ. ಈ ಶ್ವೇತನ ಯಾರು ಅನ್ಕೊಂಡಿದ್ಯಾ? ಯಾರು? ಆ ಸರೋಜಮ್ಮ ಇಲ್ವಾ? ಅದೇ ನಿಮ್ಮ ತಾತನ ಕಾಲದಲ್ಲಿ ಮದ್ದು ಗುಂಡುಗಳನ್ನ ರೆಡಿ ಮಾಡಿ ಫಿರಂಗಿಗಳಿಗೆ ತುಂಬ್ತಾ ಇದ್ಲಲ್ಲ, ಆ ವಂಶದ ಸರೋಜಮ್ಮ ತಾನೇ. ಅವರೇ ಇವ್ರ ಮನೆಯವರೆಲ್ಲ ಯಾವ್ದೋ ಕೆಲ್ಸದ ಮೇಲೆ ಬಾಂಬೆಗೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ಇವಳು ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಪಾಪ ಇವಳು ಮಾನಸಿಕ ಅಸ್ವಸ್ಥೆ. ಇಂಥ ಪರಿಸ್ಥಿತಿಲೂ ಬಿಟ್ಟು ಹೋಗಿದಾರ? ಹೌದಮ್ಮ, ನಾನು ಇಲ್ಲದೆ ಇರುವಾಗ ಇವಳು ನೋಡ್ಕೊಳ್ಳೋಕೆ ಒಬ್ರು ಜನ ಬೇಕಿತ್ತು. ಅದಕ್ಕೆ 200 ರೂಪಾಯಿ ಕೊಟ್ಟು ನಮ್ಮ ಅಳಿಯಂದ್ರನ್ನ ಬುಕ್ ಮಾಡ್ಕೊಂಡೆ. ಅವರು ಆಗಾಗ ಬಂದು ತಿಂಡಿ ತಿನ್ಸಿ ಮೂತಿ ಒರೆಸಿ ಆಟ ಆಡಿಸಿ ಹೋಗ್ತಾ ಇದ್ರು. ಇದು ಅಣ್ಣ ತಂಗಿ ಸಂಬಂಧ. ಹೌದಾ ಅಣ್ಣಯ್ಯ? ಹೂನಮ್ಮ, ಇವಳಿಗೇನು ಗೊತ್ತಾಗಲ್ಲ. ತಿನ್ಸಿದ್ರೆ ತಿಂತಾಳೆ, ಇಲ್ಲ ಅಂದ್ರೆ ಇಲ್ಲ. ಖುಷಿಯಾಗಿದ್ದು ಗೊತ್ತಾಗಲ್ಲ. ಈ ವಿಷಯ ಮುಂಚೆನೆ ಹೇಳ್ಬೇಕಿತ್ತಲ್ಲ ಅಣ್ಣಯ್ಯ? ಹೇಳ್ಬೋದಾಗಿತ್ತು. ಆದ್ರೆ ನೀವು ಮನೆಗೆ ಯಾರೇ ಬಂದ್ರು ಅವ್ರ ಮುಂದೆ ನಾವು ಆದರ್ಶ ದಂಪತಿಗಳು ಅಂತ ಪೋಸ್ ಕೊಡ್ತಾ ಇದ್ರಿ, ನನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ. ಅದಕ್ಕೆ ನಿಮಗೂ ನೋವಂದ್ರೆ ಏನು ಅಂತ ಅರ್ಥ ಆಗ್ಲಿ ಅಂತ ಈ ವಿಷಯನ ಮುಚ್ಚಿಟ್ಟಿದೆ.